ಈಗ ಮುನಿರತ್ನ ಅವರ ವಿಚಾರಕ್ಕೆ ಬರೋಣ. ಆರ್ ನಗರ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ದಾಳಿ ಆಯ್ತಲ್ಲ, ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಥಮಿಕ ಚಿಕಿತ್ಸೆಗೆ ಅಂತೇಳಿ ಶಾಸಕ ಮುನಿರತ್ನ ಅವರು ಹೋಗ್ತಾರೆ. ಆದರೆ ಸೀದಾ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ ಈಗ ಶಾಸಕ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಪ್ರಾಥಮಿಕ ಚಿಕಿತ್ಸೆಗೆ ಅಂತ ಹೋಗಿದ್ದು, ಆದರೆ ಆಗಿರೋದು ಅಡ್ಮಿಟ್ಟು. ಏನಾದರೂ ಸೀರಿಯಸ್ ಏನಾದರೂ ಆಗೋಯ್ತಾ ಅನ್ನೋ ಒಂದು ಪ್ರಶ್ನೆ. ಅದು ಎಲ್ಲಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿರೋ VVIP ವಾರ್ಡ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಶಾಸಕ ಮುನಿರತ್ನ. ನೋಡಿ, ತಲೆ ಸುತ್ತು ಬಂದಿತ್ತಂತೆ, ಸುಸ್ತಾಗ್ಬಿಟ್ಟಿತ್ತಂತೆ, ಅದಕ್ಕಂತ ಅಡ್ಮಿಟ್ ಆದ್ರಂತೆ ಏಡ್ಸ್ ಸ್ಟ್ಯಾಪ್ ಶಾಸಕ. ಈಗ ಸುಮಾರು 2 ಗಂಟೆಗಳ ಕಾಲ ನಿಗಾದಲ್ಲಿರೋದಕ್ಕೆ ಆಸ್ಪತ್ರೆಯ ವೈದ್ಯರು ಹೇಳಿದಾರಂತೆ. ಲಗ್ಗೆರೆ ಕಾರ್ಯಕ್ರಮಕ್ಕೆ ತೆರಳುವಾಗ ಮೊಟ್ಟೆ ದಾಳಿಯಾಗಿದೆ. ನೀವು ಗಮನಿಸಿದ್ರಿ, ಮೊಟ್ಟೆ ದಾಳಿಯಾಗೋಕ್ಕೂ ಮುನ್ನ ಆಸಿಡ್ ದಾಳಿ ಅಂತ ಯಾರೋ ಕೂಗ್ತಾರೆ ನೋಡಿ, ಆಸಿಡ್ ದಾಳಿ ಅಂತ ಕೂಗ್ತಾರೆ. ಕೂಗಿದ ನೆಕ್ಸ್ಟ್ ಸೆಕೆಂಡ್, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆ ಮೊಟ್ಟೆ ದಾಳಿ ಆಗುತ್ತೆ. ಮುಂಚೆನೇ ಗೊತ್ತಿತ್ತು ಅಂತ, ಮುಂಚೆನೇ ಗೊತ್ತು, ಪ್ರೀಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಆಮೇಲೆ ಒಂದಷ್ಟು ಹೈ ಡ್ರಾಮಾಗಳಾಯಿತು, ನೀವೆಲ್ಲ ಗಮನಿಸಿದ್ರೆ. ಆಮೇಲೆ ಮೊಟ್ಟೆ ಎಸೆದಿದ್ದಾನೆ ಅಂತೇಳಿ ಅವ್ನು ಯಾರೋ ಆರೋಪಿಯನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅವ್ನು ನೋಡಿದ್ರೆ ನನ್ನ ಹತ್ರ ಮೊಟ್ಟೆನೇ ಇರಲಿಲ್ಲ ಅಂತ ಹೇಳ್ತಾರೆ. ಚಿಕಿತ್ಸೆ ಅವನು ಕೂಡ ಪಡ್ಕೊಂಡಿದ್ದಾನೆ. ಸುಮ್ಮನೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇರೋದು. ಇದರ ಜೊತೆಗೆ ಪ್ರಾಥಮಿಕ ಹಂತದ ಚಿಕಿತ್ಸೆಗೆ ಅಂತೇಳಿ ಅಡ್ಮಿಟ್ ಹೋಗ್ತಾರೆ ಹಾಸ್ಪಿಟ್ಲಿಗೆ ಮುನಿರತ್ನ ಅವರು. ನೋಡ್ತಿದ್ದಂಗೆ ಅಡ್ಮಿಟ್ ಆಗಿಬಿಡ್ತಾರೆ. ಈ ಮೊಟ್ಟೆಯಿಂದ ಏನಾದರೂ ದೊಡ್ಡ ಏಟು ಬಿಡ್ತಾ ಅಂತ ಗೊತ್ತಿಲ್ಲ, ಅಡ್ಮಿಟ್ ಆಗಿದ್ದಾರೆ ಈಗ ಮುನಿರತ್ನ. ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದಿಂದಲೇ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜು, ಮೊಟ್ಟೆ ಹೊಡೆದಿದ್ದು ಅಷ್ಟರ ಮಟ್ಟಿಗೆ ಏಟ್ ಬಿತ್ತಾ? ಅಡ್ಮಿಟ್ ಆಗೋಂಥದ್ದು ಏನಾಯ್ತು ಅಂತೇಳಿ ಮುನಿರತ್ನ ಅವ್ರಿಗೆ? ಮಂಜುನಾಥ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ? ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದಲ್ಲಿದ್ದೀರಿ ನೀವು, ಏನೇ ಡೆವಲಪ್ಮೆಂಟ್ ಆಗ್ತಾ ಇದೆ ಹೇಳ್ತಾ ಹೋಗಿ. ಎಸ್ ಶರತ್, ಏನೀಗಾಗಲೇ ರಾಜರಾಜೇಶ್ವರಿನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಒಂದು ಮೊಟ್ಟೆ ಎಸೆತ ಪ್ರಕರಣ ಸಂಬಂಧಪಟ್ಟಂಗೆ ಮೊಟ್ಟೆ ಎಸೆತಿದ್ರು. ಸೊ ಮೊಟ್ಟೆ ಮತ್ತೆ ಕಲ್ಲು ತೂರಾಟವನ್ನ ಮಾಡಲಾಗಿತ್ತು. ಅಂದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಕಾರ್ಯಕ್ರಮಕ್ಕೆ ಹೋಗಿ ಬರುವಂತ ಸಮಯದಲ್ಲಿ ಈ ರೀತಿ ಘಟನೆ ಆಗಿತ್ತು. ಸದ್ಯ ಈಗ ಮುನಿರತ್ನನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಆಸ್ಪತ್ರೆಗೆ ಚಿಕಿತ್ಸೆಯನ್ನ ನೀಡಲಾಗ್ತಿರುವಂತದ್ದು ನೀವು ನೋಡ್ತಾ ಇರಬಹುದು. ಈಗಾಗಲೇ ಬಿಜೆಪಿ ಶಾಸಕ ಮುನಿರತ್ನ ಇದ್ದಾರೆ. ಮುನಿರತ್ನ ಅವ್ರನ್ನ ಈಗಾಗಲೇ ಅಂದ್ರೆ ಅವ್ರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ, ಪ್ರಥಮ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಅಂದ್ರೆ ಅವ್ರು ಈಗಾಗಲೇ ಹೇಳ್ತಿರುವಂತದ್ದು ಏನೀಗ ಮೊಟ್ಟೆಯನ್ನ ಎಸ್ತಿದ್ದಾರೆ. ಮೊಟ್ಟೆ ಅದು ಇದಕ್ಕೆಲ್ಲವೂ ಕಾರಣ ಏನು, ಕಾಂಗ್ರೆಸ್ DK ಸುರೇಶ್ ಆಗಿರ್ಬೋದು, ಜೊತೆಗೆ DCM DK ಶಿವಕುಮಾರ್ ಆಗಿರ್ಬೋದು, ಸುರೇಶ್ ಆಗಿರ್ಬೋದು, ಕುಸುಮ ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೆ ನಮ್ಗೆ ಈ ರೀತಿ ಮಾಡ್ತಿದ್ದಾರೆ. ಜೊತೆಗೆ ನನಗೆ ಜೀವ ಬೆದರಿಕೆಯನ್ನು ಕೊಟ್ಟಿದ್ದಾರೆ, ನಾನೇನಾದ್ರೂ ನನ್ನ ಪ್ರಾಣವನ್ನ ತೆಗೆಯೋದಕ್ಕೆ ಅವರೇ ಕೂಡ ಮುಂದಾಗ್ತಿರೋದು ಅಂತೇಳಿ ಈಗಾಗಲೇ ಮುನಿರತ್ನ ಅವರು ಕೂಡ ಹೇಳ್ತಿರುವಂತದ್ದು. ಸೊ ಹೀಗಾಗಿ ಇವತ್ತು ನಡೆದಿರುವಂತಹ ಘಟನೆಯಲ್ಲಿ ಏನು ಒಂದು ಮೊಟ್ಟೆ ಮತ್ತೆ ಕಲ್ಲು ತೂರಾಟ ಮುನಿರತ್ನ ಮೇಲೆ ಆಗಿತ್ತು, ಆ ಪ್ರಕರಣ ಸಂಬಂಧಪಟ್ಟಾಗೆ ಈಗಾಗಲೇ 3 ಜನರನ್ನ ಕೂಡ ಈಗಾಗಲೇ ಪೊಲೀಸರು, ನಂದಿನಿ ಲೇಔಟ್ ಪೊಲೀಸ್ನವರು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ತನಿಖೆ ಮಾಡ್ತಿರುವಂತದ್ದು. ಸೊ ಈಗ ಮೊದಲನೇ ಹಂತದಲ್ಲಿ ಪ್ರಾಥಮಿಕ ತನಿಖೆಗೆ ಮೊದಲೇ ಈ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ನೀಡಲಾಗ್ತಿರುವಂತದ್ದು. ಸದ್ಯ ಇಲ್ಲಿ ಒಬ್ರು ಇದ್ದಾರೆ ಮುನಿರತ್ನ ಅವರ ಪರ ಜೊತೆಗಿದ್ದಂತಹ ಅಭಿಮಾನಿ, ಅವ್ರಿಗೂ ಕೂಡ ಒಂದಿಷ್ಟು ಏಟಾಗಿತ್ತು. ಅವರು ಕೂಡ ಇಲ್ಲಿ ಮಾತಾಡ್ತಿದ್ದಾರೆ, ನಾನು ಮಾತಾಡ್ತಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕೋಬಹುದು. MLA ಜೊತೆ ಇದ್ವಿ ನಾವು ಪಕ್ಕದಲ್ಲಿ. ಎಲ್ಲಿಗೆ ಹೋಗಿದ್ರಿ ನೀವು MLA ಅವ್ರ ಜೊತೆ? ಅಲ್ಲೇ ಸರ್ ಆಫೀಸ್ ಬಂದಿದ್ರು, ಅವಾಗ ಹೊಡೆದ್ವಿ ಸರ್. ಯಾವ ಆಫೀಸ್ ಹತ್ರ? ಅಲ್ಲೇ ನಮ್ಮ ಏರಿಯಾದಲ್ಲಿ ಸರ್. ಹೌದಾ, ಏನ್ ಪ್ರೋಗ್ರಾಮ್ ಇತ್ತ ಇವತ್ತು? ಗೊತ್ತಿಲ್ಲ ಸರ್, ಅವ್ರು ಬಂದಿದ್ರಂತ ಗೊತ್ತಿಲ್ಲ ಸರ್. ಹೊಡೆದ್ರು ಸರ್, ಒಟ್ಟಲ್ಲಿ ಏನಂತ ಹೊಡೆದ್ರು ಗೊತ್ತಿಲ್ಲ. ಹೊಡೆದ ತನಕ ಬಿದ್ದೋಗ್ಬಿಟ್ಟೆ, ನಾವೇ ಎತ್ಕೊಂಡ್ಬಂದ. ಅಲ್ಲಿದ್ರೆ ಘಟನೆ ಆದಾಗ ಮೊಟ್ಟೆ ಎಸೆದಾಗ ಏನಾಯ್ತು ಅಂತ ವಿವರಿಸಿ. ಡೌನ್ ಮಾಡಿ ನಾನು MLA ಇದೆ ಸರ್, ಅವ್ರು ಹೊಡೆದು ಸರ್, ನಮ್ಗೆ ಏನಾಯ್ತು ಗೊತ್ತಿಲ್ಲ, ಬಿದ್ದೋಗ್ಬಿಟ್ಟೆ, ಅವಾಗ ಎತ್ಕೊಂಡ್ ಸರ್ ಅಷ್ಟೇ ಸರ್. ನಿಮಗೆ ಎದರಲ್ಲಿ ಬಿದ್ದಿದ್ದು ಹೊಡೆತ ಗೊತ್ತಿಲ್ಲ ಸರ್, ಏನ್ ಸಲ ಹೊಡೆದು ಗೊತ್ತಿಲ್ಲ ಸರ್. ಒಟ್ಟು ಬಿದ್ದೋಗ್ಬಿಟ್ಟೆ ಸರ್. ನಾವು ಹೊಡೆದಿದ್ದು ಅಂತ ನೋಡಿದ್ರಾ? ಇಲ್ಲ ಸರ್, ನೋಡಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇದೆ ಸರ್, ಓಟ್ ಆಗಿರೋದು ಅಷ್ಟೇ. ಕಂಪ್ಲೇಂಟ್ ಕೊಡ್ತೀರಾ? ಕಂಪ್ಲೇಂಟ್ ಕೊಟ್ಟಿದ್ದೀರಾ?
ಅಲ್ಲ ಏನಾದ್ರೂ ಕೆಮಿಕಲ್ ಇತ್ತ ಮೊಟ್ಟೆಲಿ ಏನು ಕಣ್ಣೆಲ್ಲ ರೆಡ್ ಆಗಿದೆಯಲ್ಲ ಏನು ಕೆಮಿಕಲ್ ಇತ್ತ ಏನು ಡಾಕ್ಟರ್ ಏನ್ ಹೇಳಿದ್ರು ಸರ್ ಈಗ? ಏನಿಲ್ಲ ಡ್ರಾಪ್ಸ್ ಕೊಟ್ಟಿದ್ದಾರೆ, ಏನೋ ನಿಂಗೆ ಇಂಜರಿ ಆದರೆ ಮತ್ತೆ ಬಾಪ ಅಂತ ಹೇಳಿದ್ದಾರೆ. ನಿಮ್ನೇನಾದ್ರು ಎನ್ಕ್ವೈರಿ ಮಾಡಿ ಮಾಹಿತಿ ಕೇಳಿದ್ರಾ ಪೊಲೀಸರು? ಏನೇ ಕೇಳಿಲ್ಲ. ಏನು ಕೇಳಿಲ್ಲ. ಅದರಲ್ಲಿ ಕೆಮಿಕಲ್ ಇದೆ ಅಂತ ಬರ್ದಿದ್ದಾರೆ. ಹೊಡೆದಾಗ ಸರ್ ಫುಲ್ಲು ಇಲ್ಲೆಲ್ಲ ಉರಿತಾ ಇತ್ತು ಸರ್, ಕಣ್ಣೆಲ್ಲ ಉರಿತಾ ಇತ್ತು ನನಗೆ. ನಿಮ್ಗೇನಾಯ್ತು ಗೊತ್ತಾಗ್ಲಿಲ್ಲ? ಗೊತ್ತಾಗಿಲ್ಲ. ಎಷ್ಟು ಗಂಟೆಗೆ ಆಗಿದೆ ಇನ್ಸಿಡೆಂಟ್? ಟೈಮಿಂಗ್ಸ್ ಎಲ್ಲ ನೋಡಿಲ್ಲ ಸರ್. ನಿಮ್ಮ ಹೆಸರು? ಆನಂದ್ ಸರ್. ನೀವು ನಾವು ಬ್ಲೂ ಡಾಟ್ ಕೊರಿಯರ್ ಸರ್ ವರ್ಕ್ ಮಾಡೋದು. ನೀವೇನು ಬಿಜೆಪಿ ಕಾರ್ಯಕರ್ತರಾ? ಹಾಂ ಸರ್. ಥ್ಯಾಂಕ್ ಯು. ಶರತ್, ಇದು ಅಭಿಮಾನಿಗಳು ಹೇಳ್ತಿರುವಂತದ್ದು ಅಂದ್ರೆ ಮೊಟ್ಟೆಯಲ್ಲಿ ಏನಾದ್ರೂ ಕೆಮಿಕಲ್ ಇತ್ತ ಅಂತ ಅಂದ್ರೆ ಕಣ್ಣೆಲ್ಲ ಉರಿತಾ ಇದೆ ಅಂತೇಳಿ ಅಭಿಮಾನಿಗಳು ಹೇಳ್ತಿರುವಂತದ್ದು. ಜೊತೆಗೆ ಈಗಾಗಲೇ ಮುನ್ರತ್ನವನ್ನು ನೋಡೋದಕ್ಕೂ ಕೂಡ ಒಂದಿಷ್ಟು ಬಿಜೆಪಿ ಶಾಸಕರು ಮತ್ತೆ ಕಾರ್ಯಕರ್ತರು ಕೂಡ ಕೆಎಸ್ ಜನರಲ್ ಆಸ್ಪತ್ರೆ ಹತ್ತ ಬರ್ತಿರುವಂತದ್ದು. ಶರತ್, ಮತ್ತೊಂದು ಕಡೆ ಮಂಜು, ಈಗ ಅಡ್ಮಿಟ್ ಆಗಿದಾರಲ್ಲ ಮುನಿರತ್ನ ಅವರು, ಅಡ್ಮಿಟ್ ಆಗೋವಂಥದ್ದು ಏನಾದರೂ ಬಲವಾದ ಪೆಟ್ಟು ಬಿತ್ತು ಅಂತ? ಯಾಕೆಂದ್ರೆ ಹೊಡೆದಿದ್ದು ಮೊಟ್ಟೆಲಿ ಅಲ್ವಾ, ಅದನ್ನ ಸಿಕ್ಕಾಪಟ್ಟೆ ಜೋರಾಗಿ ಏನಾದರೂ ಆಯ್ತಾ? ಜೊತೆಗೆ ಏನಾದ್ರು ಕೆಮಿಕಲ್ ಮಿಕ್ಸು ಅಂತೇಳಿ ಯಾರೋ ಆನಂದ್ ಅನ್ನೋರು ಏಟ್ ಮಾಡ್ಕೊಂಡು ಬರ್ತಾ ಇದ್ರಲ್ಲ, ಅದರಲ್ಲೂ ಏನಾದರೂ ಮುನಿರತ್ನ ಅವ್ರಿಗೆ ಹೊಡೆದಂಥ ಮೊಟ್ಟೆಲಿ ಏನಾದರೂ ಕೆಮಿಕಲ್ ಇತ್ತಂತ, ಅದಕ್ಕೇನಾದರೂ ಅಡ್ಮಿಟ್ ಆದಂತ? ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಫಿಕೇಶನ್ ಕೊಡಿ ಅಂತ. ಖಂಡಿತ ಶರತ್, ಇಷ್ಟೊತ್ತು ಈಗ ಏನು ಬಿಜೆಪಿ ಮುನ್ರತ್ನ ಶಾಸಕ ಇದ್ದಾರೆ, ಆ ಶಾಸಕರ ಕಾರ್ಯಕರ್ತರು ಹೇಳ್ತಿರುವಂತದ್ದು ಅದೇ. ಅಂದ್ರೆ ಆ ಮೊಟ್ಟೆ ಹೊಡೆದಂತ ಸಂದರ್ಭದಲ್ಲಿ ಆ ಮೊಟ್ಟೆಯಿಂದ ಅಷ್ಟೊಂದು ಪರಿಣಾಮ ಬೀರಿದೆ ಅಂದ್ರೆ ಮೊಟ್ಟೆಯಲ್ಲಿ ಏನಾದ್ರೂ ಕೆಮಿಕಲ್ ಇತ್ತ ಅಂತೇಳಿ ಒಂದ್ ಕಡೆ ಕೂಡ ಅನುಮಾನ ವ್ಯಕ್ತವಾಗ್ತಿರುವಂತದ್ದು. ಸೊ ಹೀಗಾಗಿ ಇವ್ರಿಗೂ ಅಂದ್ರೆ ನನಗೂ ಕೂಡ ಏಟ್ ಬಿದ್ದಿದೆ. ಸೊ ನನಗೂ ಕೂಡ ಬಲಭಾಗದಲ್ಲಿ ಒಂದಿಷ್ಟು ಕಣ್ಣಿಗೆ ಅಪಾಯ ಆಗಿದೆ. ಎಲ್ಲೋ ಒಂದ್ ಕಡೆ ಆ ಮೊಟ್ಟೆಯಲ್ಲಿ ಕೆಮಿಕಲ್ ಇತ್ತು, ಎಲ್ಲೋ ಒಂದ್ ಕಡೆ ಇದು ಮಾಡಬೇಕು ಅಂತೇಳಿ ಉದ್ದೇಶ ಪೂರ್ವಕವಾಗಿ ಮಾಡಿರುವಂತಹ ಘಟನೆ ಅಂತೇಳಿ ಇಲ್ಲಿನ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಹೇಳ್ತಿರುವಂತದ್ದು. ಜೊತೆಗೆ ಈಗಾಗಲೇ ಇಲ್ಲಿ ಕೆಸಿ ಜನರಲ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವಂತಹ ಶಾಸಕ ಮುನ್ರತ್ನ ಏನಿದ್ದಾರೆ, ಆ ಮುನ್ರತ್ನಗೆ ಸುಮಾರು ಈಗಾಗಲೇ ಅಂದ್ರೆ ಪ್ರಾಥಮಿಕವಾಗಿ ಮೊದಲನೇ ಹಂತ ಚಿಕಿತ್ಸೆಯಲ್ಲಿ ಈಗ ಏನ್ ನೀಡ್ತಾರೆ, ಆ ಚಿಕಿತ್ಸೆಯಲ್ಲಿ ಸುಮಾರು 2 ಗಂಟೆಗಳ ಕಾಲ ವೈದ್ಯರು ಹೇಳಿರುವಂತದ್ದು. 2 ಗಂಟೆಗಳ ಕಾಲ ಅವ್ರನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ವಿ. 2 ಗಂಟೆ ನಂತರ ಏನಾಗುತ್ತೆ, ಏನ್ ಟ್ರೀಟ್ಮೆಂಟ್ ನೀಡಬೇಕು ಅಂತೇಳಿ ಹೇಳ್ತೀವಿ ಅಂತೇಳಿ ಈಗಾಗಲೇ ವೈದ್ಯರು ಕೂಡ ಹೇಳ್ತಿರುವಂತದ್ದು. ಸದ್ಯ ಮುನ್ರತ್ನ ಶಾಸಕರನ್ನ ನೋಡೋದಕ್ಕೆ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಕಡೆ ಬರ್ತಾ ಇರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.